ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿ ನಗರದಲ್ಲಿ ಇರುವ ಸಾರ್ವಜನಿಕ ಉದ್ಯಾನವನಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ದರು. ಇವತ್ತು ನಾವು ಮಹಾನಗರ ಪಾಲಿಕೆ ಕಮಿಷನರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಇವತ್ತು ರಾಜ್ಯದಲ್ಲಿ ಹರಡಿರ್ತಕ್ಕಂಥ ಡೆಂಗು ಜ್ವರದ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಮಾಡಿ ಅದನ್ನು ತಡೆಗಟ್ಟತಕ್ಕಂಥ ಕ್ರಮ ಉದ್ದೇಶ ಎಲ್ಲವನ್ನು ಚರ್ಚೆ ಮಾಡಿ ನಂತರ ಇವತ್ತು ಈ ಗಾರ್ಡನ್ನಲ್ಲಿ ಹಳೆಯ ಗಾರ್ಡನ್ ಇದು ನಿಜಾಮನ ಕಾಲಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಗಾರ್ಡನ್ ಗುಲ್ಶನ್ ಗಾರ್ಡನ್ ಅಂತ ಹೇಳಿದ್ರು. ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದರೆ ಇನ್ನು ಹಂತವಾಗಿ ಏನಪ್ಪ ಅಂದರೆ ಇದಕ್ಕೆ ಸಾಕಷ್ಟು ಸುಮಾರು 3-4 ಕೋಟಿ ರೂಪಾಯಿ ಹಣ ಬೇಕಾಗ್ತದೆ. ಈಗಾಗಲೇ ಒಂದು 50 ಲಕ್ಷ ರೂಪಾಯಿ ಇಟ್ಟು ಇವತ್ತು ಟೆಂಡರ್ ಆಗಿದೆ PWD ಅವರಿಗೆ, ಮತ್ತು ಇದು 1 ಕೋಟಿ ರೂಪಾಯಿದು ಕೂಡ ಟೆಂಡರ್ ಆಗಿದೆ. ಪಾಂಡೆ ಅಂತ ಹೇಳಿ ವಾಟರ್ ಹಾರ್ವೆಸ್ಟಿಂಗ್ ಜನ ಯಾವ ರೀತಿ ಅದನ್ನು ಮಾಡಿ ಅದನ್ನು ಡೆಮೋ ಮಾಡಿ ಒಳಗೆ ಇಟ್ಟಿರ್ತಾರೆ. ಅದನ್ನು ನೋಡಿ ಜನರ ಅವೇರ್ನೆಸ್ ಬಂದು ಅವರು ತಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋಕೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಇವತ್ತು ಟೆಂಡರ್ ಆಗಿ ಕೆಲಸ ಮುಗಿಯೋ ಹಂತದಲ್ಲಿದೆ. ಇವತ್ತು ಡಮ್ ಆ್ಯಂಡ್ ಡಫ್ ಅಂಗವಿಕಲಚೇತನರು ಕೂಡ ಅವರು ಕೂಡ ಮನುಷ್ಯರ ರೀತಿಯಲ್ಲಿ ಅವರಿಗೂ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥ ಉದ್ದೇಶದಿಂದ ಇವತ್ತು ನಮ್ಮ ಪ್ರಥಮವಾಗಿ ನನಗೆ ಅನಿಸಿದ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಮೊದಲನೇದಾಗಿ ಏನಪ್ಪ ಅಂದ್ರೆ ಇದು ಅವರಿಗಾಗಿ ಸ್ಪೆಷಲಾಗಿ ಏನಪ್ಪ ಅಂದ್ರೆ ಮಕ್ಕಳೇ ಆಡ್ತಕ್ಕಂಥದ್ದು ಎಲ್ಲ ಜಿಮ್ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಅವರು ಅನಾಥರಾಗಿ ಕಣ್ಣಿಲ್ದವ್ರು ಇರ್ತಾರೆ, ಕಿವಿ ಇಲ್ದಿದ್ದವ್ರು ಇದ್ದಾರೆ, ಅವರೆಲ್ಲರೂ ಕೂಡ ಸುಖವಾಗಿ ಅವರು ಕೂಡ ಒಂದು ಒಳ್ಳೆಯ ಜೀವನ ನನಗೂ ಅವಕಾಶ ಇದೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲರಂತೆ ನಾನು ಕೂಡ ಬದುಕ್ತಾ ಇದ್ದೀನಿ ಅಂತ ಆನಂದವನ್ನು ಬರ್ತಕ್ಕಂಥ ರೀತಿಯಲ್ಲಿ ಮೊದಲನೇ ಸಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಕಮಿಷನರ್ ಅವರು ಸಿಬ್ಬಂದಿಯವರು ಎಲ್ಲರೂ ಸೇರಿ ಭಾಳ ಗಮನ ಹರಿಸಿ ಆ ಕೆಲಸ ಮಾಡ್ತಾ ಇದ್ದಾರೆ. ಇದು ಭಾಳ ತಕ್ಷಣವೇ ಇದನ್ನು ಉದ್ಘಾಟನಾ ಸಮಾರಂಭ ನಮ್ಮ ಉಸ್ತುವಾರಿ ಸಚಿವರನ್ನು ಕರೆಸಿ ಇದನ್ನು ಮಾಡ್ತೀವಿ. ಮತ್ತು ಇನ್ನೂ ದೊಡ್ಡ 2 ಗಾರ್ಡನ್ಗಳು ರಿಂಗ್ ರೋಡ್ ಬಳಿ ನಮ್ಮ ಕಾಡಾ ಏರಿಯಾದಲ್ಲಿರ್ತಕ್ಕಂಥ ಕ್ವಾಟ್ನೂರು ಇರ್ತಕ್ಕಂಥ ರಾಜೀವ್ ಗಾಂಧಿ ಅದಕ್ಕೂ ಕೂಡ ನಾವೇನಪ್ಪ ಅಂದ್ರೆ ಸಲ ಹಣ ಇಟ್ಟಿದ್ದೀವಿ. ಅದನ್ನು ಕೂಡ ಡೆವಲಪ್ಮೆಂಟ್ ಮಾಡಿ ಜನರಿಗೆ ಏನಪ್ಪ ಅಂದ್ರೆ ಒಳ್ಳೆಯ ರೀತಿಯಿಂದ ಆರೋಗ್ಯದ ಸಲುವಾಗಿ ಅವರಿಗೆ ಬೇಕಾಗತಕ್ಕಂಥ ಎಲ್ಲ ಫೆಸಿಲಿಟೀಸ್ ಅಲ್ಲಿ ಸಿಗ್ತಕ್ಕಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತು ಜನರ ಸೌಂದರ್ಯೀಕರಣ ಬಗ್ಗೆ ಸುತ್ತ ಹಳೆಯ ಕಿಲಾಬ್ ನಿಜಾಮ್ ಕಾಲದ ಏನು ಇದೆ ಅದರ ಸುತ್ತಲೂ ಕೂಡ ಬ್ಯೂಟಿಫಿಕೇಷನ್ ಮಾಡಿ ಪೋರ್ಟ್ ಮಾಡಿ ಅದರಲ್ಲಿ ಬೋಟ್ಗಳ ಮೂಲಕ ಜನರಿಗೆ ಏನಪ್ಪ ಅಂದ್ರೆ ಒಂದು ವಾಯುವಿಹಾರ ಟೈಪ್ ಬಂದು ದೋಣಿಯಲ್ಲಿ ಮಕ್ಕಳನ್ನು ಆಡಿಸ್ತಕ್ಕಂಥ ರೀತಿಯಲ್ಲಿ ಹಂತವಾಗಿ ಇದನ್ನು ಕೆಲಸ ತೆಗೆದುಕೊಂಡು ಅದನ್ನೇ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ. ಈಗಲೇ ನಮ್ಮ ಶಾಸಕರು ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು ಈಗಲೇ ನಮ್ಮ ಕಾರ್ಪೊರೇಷನ್ ಎಲ್ಲ ಸಿಬ್ಬಂದಿ ಜೊತೆಗೆ SI ಮತ್ತು ನಮ್ಮ ಎಲ್ಲ JE ಜೊತೆಗೆ ಈಗ ಒಂದು ಮೀಟಿಂಗ್ ತೊಗೊಂಡಿದ್ದಾರೆ. ಅದರಲ್ಲಿ ಎಲ್ಲ ಡೆಂಗಿ ಸಂಬಂಧಪಟ್ಟಂತೆ ಏನೇನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗ್ತದೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ DHO ಅವರು ಕೂಡ ಇದ್ದರು. ಸೊ ಇದರಲ್ಲಿ ನಮ್ಮ ಎಲ್ಲ ನಾಗರಿಕರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ದಯವಿಟ್ಟು ಯಾರು ನೀರು ಸಂಗ್ರಹಣೆ ಏನಿದೆ 7 ದಿವಸಕ್ಕಿಂತ ಜಾಸ್ತಿ ಮನೆ ಒಳಗಡೆ ಮಾಡಬಾರ್ದು. ಮತ್ತು ಎಲ್ಲೆಲ್ಲಿ ನೀರು ನಿಂತಿರುತ್ತದೆ ಅದು ತಕ್ಷಣದಂತೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರಲಿ, ವಾರ್ಡ್ಗಳಲ್ಲಿ ಅಥವಾ JEಗಳು ಇರಲಿ, ಅವ್ರು ಇಮಿಡಿಯೇಟ್ಲಿ ಅವ್ರ ಗಮನಕ್ಕೆ ತರಬೇಕು. ಸೊ ದ್ಯಾಟ್ ಇದು ಸೊಳ್ಳೆದು ಏನು ಸೊಳ್ಳೆಯಿಂದ ಏನು ಡೆಂಗ್ಯೂ ಇದು ಜಾಸ್ತಿ ಆಗ್ತದೆ. ಸೊ ಅದರ ಕಂಟ್ರೋಲ್ ಮಾಡುವುದಕ್ಕೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಾಗರಿಕರು ಹೇಗೆ ಇದರಲ್ಲಿ 3 ಇದು ಸೇರಿಸಿ ಡೆಂಗಿಗೆ ಹೇಗೆ ನಾವು ಎತ್ತಿಡ್ಬೋದು ಅಂತ ಇದು ಎಲ್ಲ ತೆಗಿಬೋದಂತಾನೆ ಎಲ್ಲ ನಿರ್ದೇಶನ ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ಒಂದು ನಮ್ಮ ಗುಲ್ಶನ್ ಗಾರ್ಡನು ಒಂದು ಭಾಳ ಹಳೇ ಗಾರ್ಡನ್ ಇದೆ ನಮ್ಮದು. ಭಾಳ ಹೆಮ್ಮೆದು ವಿಷಯ ಇದೆ ನಮ್ಮ ಎಲ್ಲ ಕಲಬುರಗಿ ನಾಗರಿಕಗಳಿಗೆ. ಸೊ ಅದರದ್ದು ಕೂಡ ಸಾಕಷ್ಟು ಡೆವಲಪ್ಮೆಂಟು ಈ ಗಾರ್ಡನ್ ಒಳಗಡೆ ನಡೀತಾ ಇದೆ. ಇದರಲ್ಲಿ ಫಸ್ಟ್ ನೋಡಿದರೆ ಒಂದು ಮೇನ್ ಗೇಟಲ್ಲಿ ನಾವು ಡೆಕೋರೇಟಿವ್ ಒಂದು ಗೇಟಲ್ಲಿ ಮಾಡ್ತಾಯಿದ್ದೀವಿ. ನೀವು ನೋಡಿದರೆ ಅದರಲ್ಲಿ ಭಾಳ ಆಕರ್ಷಕವಾಗಿ ಒಂದು ಗೇಟ್ ಬರ್ತಾಯಿದೆ. ಅದರ ಜೊತೆಗೆ ನಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗು, ಇದರಲ್ಲಿ ಮಳೆ ನೀರು ನಾವು ಹೇಗೆ ಸಂಗ್ರಹಿಸಿ ಅದಕ್ಕೂ, ಯಾಕಂದರೆ ನೀವು ನೋಡಿದಿರಿ ಸುಮಾರು 2 ವರ್ಷಗಳಲ್ಲಿ ಒಂದೊಂದು ಬರ್ತಾನೆ ಇರ್ತದೆ, ಎಸ್ಪೆಷಲಿ ನಮ್ಮ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ. ಸೊ ಅದರಲ್ಲಿ ನಾವು ನೀರು ಸಂಗ್ರಹಣೆ ಕರೆಕ್ಟಾಗಿ ಮಾಡಿದರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದರೆ ನಿಶ್ಚಿತವಾಗಿ ನಮ್ಮದು ಏನಿದೆ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಿಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.